ನಮಸ್ಕಾರ. ಬೆಳ್ತಂಗಡಿಯಲ್ಲಿ ಚಿನ್ನವನ್ನ ಕೊಳ್ಬೇಕು ಅಂತ ಹೇಳಿದ್ರೆ ಅನೇಕರಿಗೆ ನೆನಪಾಗೋದು ಶೃಂಗಾರ್ ಜುವೆಲ್ಲರ್ಸ್. ಯಾಕೆಂತ ಹೇಳಿದ್ರೆ ವಿಭಿನ್ನತೆ ಮತ್ತು ಅತ್ಯುತ್ತಮ ಸೇವೆಯನ್ನ ಕೊಡೋದ್ರಲ್ಲಿ ಶೃಂಗಾರ್ ಜುವೆಲ್ಲರ್ಸ್ ಹೆಸರುವಾಸಿಯಾಗಿದೆ. ಪ್ರತಿ ಮನೆಯಲ್ಲೂ ಕೂಡ ಶೃಂಗಾರ್ ಜುವೆಲ್ಲರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಮ್ಮ ಜೊತೆಗೆ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತ ವ್ಯಕ್ತಿ ಇದ್ದಾರೆ, ಮಹಾ ಸಾಧಕ ಅವರು. ಅವ್ರ ಜೊತೆಗೆ ಮಾತಾಡುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಸುಬ್ರಹ್ಮಣ್ಯ ಸರ್ ಅವರು ಬಾರಿ ಮೃದು ಸ್ವಭಾವದವರು. ನೇಕ್ರ ಬಲ್ಲಿ ನಾವು ಕೇಳಿರ್ತೀವಿ. ಒಂದು ದೊಡ್ಡ ಸಂಸ್ಥೆಯನ್ನ ಈ ಒಂದು ಬೆಳ್ತಂಗಡಿಗೆ ತಂದು ಕಟ್ಟಿದ್ದೀರಿ. ಯಾಕೆಂತ ಹೇಳಿದ್ರೆ ಚಿನ್ನ ಎಲ್ರಿಗೂ ಬೇಕು. ಚಿನ್ನದ ರೇಟ್ ಎಷ್ಟೇ ಆಗ್ಲಿ ಆದ್ರೂ ಕೂಡ ಚಿನ್ನ ಬೇಕು. ಸಂಸ್ಥೆಯ ಬಗ್ಗೆ ಮಾತಾಡೋದಾದ್ರೆ ಸರ್, ಹೇಗೆ ಆರಂಭ ಆಯ್ತು, ತಾವು ಹೇಗೆ ಆರಂಭಿಸಿದ್ರಿ, ಮತ್ತೆ ಬೆಳ್ತಂಗಡಿಯನ್ನ ಯಾವ ಕಾರಣಕ್ಕೋಸ್ಕರ ಚೂಸ್ ಮಾಡಿದ್ರಿ? ನಾವು ನಾನು ಮೊದಲಿಂದ ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ದವ. ಅಂದ್ರೆ ಸಾಧಾರಣ ಒಂದು 25 ವರ್ಷ ಅಲ್ಲಿ ಪುತ್ತೂರು ಜಿ ಎಲ್ ಆಚಾರ್ಯ ಸಂಸ್ಥೆಯಲ್ಲಿದ್ದೆ. ಅಲ್ಲಿ ಅವರದ್ದು ಅಲ್ಲಿ ಅನುಭವ ತಗೊಂಡು ನಾವು ಜನರಿಗೆ ಹೇಗೆ ಚಿನ್ನ ರೆಡಿ ಮಾಡಿ ಕೊಡಬೇಕು ಮತ್ತೆ ಹೇಗೆ ಜನರೊಟ್ಟಿಗೆ ಮೂವ್ಮೆಂಟ್ ಮಾಡಿಕೊಡಬೇಕು ಅದೆಲ್ಲ ಕಲ್ತುಕೊಂಡು ಇಲ್ಲಿ ಬಂದು ನಮ್ಮ ಊರೇ ಈ ಕಡೆ ನಮ್ಮ ತಾಯಿ ಮನೆ ಮದ್ದಡ್ಕದಲ್ಲಿ, ಹಾಗೆ ನಮ್ಮ ಸಹೋದರರೆಲ್ಲ ಇಲ್ಲೇ ಇದ್ರು. ಹಾಗೆ ಬೆಳ್ತಂಗಡಿ ಜನರಿಗೆಲ್ಲ ಚಿನ್ನದ ಒಂದು ವ್ಯವಸ್ಥೆಗೆ ನಾವು ಇಲ್ಲಿ ಬರುದು ಒಳ್ಳೇದು. ಇಲ್ಲಿಂದ ಪುತ್ತೂರಿಗೆ ತುಂಬಾ ಜನ ಬರ್ತಾ ಇದ್ರು. ಹಾಗೆ ಅವರಿಗೆ ಇಲ್ಲಿ ನಾವು ಬಂದ್ರೆ ನಮ್ಮ ಹತ್ರ ಕೇಳ್ತಾ ಇದ್ರು, ನಿಮ್ಮ ಊರ ಆಚೆ ಎಲ್ಲ ನೀವು ಆಚೆ ಬರುದಿಲ್ವಾ, ಏನಾದ್ರು ಅಂಗಡಿ ಎಲ್ಲ ಮಾಡುವ ಕ್ರಮ ಇಲ್ವಾ, ನಿಮಗೆ ಆಲೋಚನೆ ಇಲ್ವಾ? ಹಾಗೆ ಆಲೋಚನೆ ಮಾಡುವಾಗ ನಮಗೆ ಅಲ್ಲಿ ಸರ್ವಿಸ್ ಆಯ್ತಲ್ಲ, ಅದಕ್ಕೆ ನಾವು ಈ ಕಡೆ ಬಂದು ವ್ಯವಸ್ಥೆ ಮಾಡುವ ಅಂತ ಆಲೋಚನೆ ಮಾಡಿದ್ವಿ. ಹಾಗೆ ಒಂದು ಅಂಗಡಿಯಲ್ಲಿ ಒಂದು ಸಣ್ಣ ಅಂಗಡಿ ತಕೊಂಡು ವ್ಯಾಪಾರ ಶುರು ಮಾಡಿದೆವು. ಅಲ್ಲಿಂದ ಒಂದು ಅದೇ 2001ರಲ್ಲಿ ಇಲ್ಲಿ ವ್ಯಾಪಾರ ಶುರು ಮಾಡಿದ್ದು. ಆ ನಂತರ ಒಂದು ಅವರ ಸಹಕಾರದಿಂದ ಈಗ ಸ್ವಲ್ಪ ಈಗ ಒಂದು 10 ವರ್ಷ ಹಿಂದೆ ಈಗಿರುವ ಮಳಿಗೆಗೆ ಬಂದೆವು. ಸ್ವಲ್ಪ ಸಣ್ಣದು ಅಂದ್ರೆ ಹೇಗಿತ್ತು? ಜಸ್ಟ್ ಜನಗಳಿಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳೋದಾದ್ರೆ. ಅಂದ್ರೆ ಅಲ್ಲಿ ಬಂದು ಅಂದ್ರೆ ಜನರಿಗೆ ಬಂದು ಕೂತ್ಕೊಂಡು ವ್ಯಾಪಾರ ಮಾಡುವಂತ ವ್ಯವಸ್ಥೆ ಇರ್ಲಿಲ್ಲ. ಅಲ್ಲಿ ನಿಂತುಕೊಂಡೆ ಹೌದು. ಒಂದು 150 ಸ್ಕ್ವೇರ್ ಫೀಟ್ ಇತ್ತಷ್ಟೇ. ಇಲ್ಲಿ ಈಗ ಒಂದು 800 ಸ್ಕ್ವೇರ್ ಫೀಟ್ ಅಲ್ಲಿ ವಿಶಾಲವಾಗಿ ಮಾಡಿ ಅಂಗಡಿ ತೆರೆದು ಜನರಿಗೆ ಬೇಕಾದ ಹಾಗೆ ಕುತ್ಕೊಂಡು ಆರಾಮಾಗಿ ಸೆಲೆಕ್ಷನ್ ಮಾಡಿ ಬೇಕಾದ ಹಾಗೆ. ಅದು ಚಿನ್ನ ಕೂಡ ಹಾಗೆ ನಾವು 2001ರಲ್ಲೇ ಸಾಧಾರಣ 916 ಚಿನ್ನವೇ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮಾಡಿ ಅನಂತರ ಈಗ 916 ಪರ್ಮನೆಂಟ್ ಆಯ್ತು. ಅದೀಗ 916 ಅಲ್ಲದೆ ಮಾರಬಾರದು ಅಂತ ಪರಿಸ್ಥಿತಿ ಈಗ ಉಂಟು. ನಾವು ಸ್ಟಾರ್ಟಿಂಗ್ 916 ಸ್ಟಾರ್ಟ್ ಮಾಡಿದ್ದೇವೆ. ಆದ್ರೆ ಜನರಿಗೆ ಅದು ಎಲ್ಲಿ ತಗೊಂಡು ಹೋದ್ರು ಚಿನ್ನ ಅವ್ರದ್ದು ಒಳ್ಳೇದುಂಟು ಅಂತ ಹಾಗೆ ನಂಬಿಕೆ ಬಂದಿದೆ. ಕಾರಣ ಹಾಗೆ ಇಲ್ಲಿ ಸೆಲೆಕ್ಷನ್ ಹಾಗೆ ಬೇಕಾದ ಹಾಗೆ ನಾವು ಮಾಡಿಸ ಕೊಡ್ತೇವೆ. ಈಗೆಲ್ಲ ಹೊಸ ಯುಗ ಅಲ್ವಾ, ಈಗ ಇಂಟರ್ನೆಟ್ ಅಲ್ಲಿ ಸಿಗ್ತದೆ, ಯಾವ ಡಿಸೈನ್ ಬೇಕಾದ್ರೂ ಸಿಗ್ತದೆ. ಬೇಕಾದಾಗೆ ಅವರೇ ಹಿಡ್ಕೊಂಡು ಬರ್ತಾರೆ ಕಸ್ಟಮರ್, ಅದೇ ತರ ಮಾಡಿಕೊಡಿ, ಅದೇ ತರ ಮಾಡಿ ಕೊಡ್ತೇವೆ. ಬೇಕಾದಾಗೆ ಅವ್ರಿಗೆ ರೀಸನೇಬಲ್ ಆಗಿ ವ್ಯವಸ್ಥೆ ಮಾಡಿ ಕೊಡುವ ವ್ಯವಸ್ಥೆ ಉಂಟು ಇಲ್ಲಿ ಈಗ. ಸರಿ, ಸುಮಾರು 25 ವರ್ಷಗಳ 25 ವರ್ಷ ಆಯ್ತು. ಹೌದು, ಕಳೆದ ವರ್ಷಕ್ಕೆ 25 ವರ್ಷ ಆಯ್ತು. ಒಂದು ಸಂಸ್ಥೆ ಕಟ್ಟುವುದು ಅಂತ ಹೇಳಿದ್ರೆ ತುಂಬಾ ಸುಲಭ ಏನಲ್ಲ. ಅದರಲ್ಲಿ ಸವಾಲುಗಳಿರುತ್ತೆ, ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಅದ್ರ ಜೊತೆಗೆ ಒಂದು ಖುಷಿನೂ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಯಶಸ್ಸು ಪಡೆಯುವಂತ ಸಂದರ್ಭದಲ್ಲಿ ಖುಷಿನೂ ಇರುತ್ತೆ. ಹೇಗಿತ್ತು ಆ ಸವಾಲುಗಳು, ಹೇಗಿತ್ತು ಅದ್ರ ಜೊತೆಗೆ ಖುಷಿ ಹೇಗಿತ್ತು ಅನ್ನುವಂಥದ್ದು? ಸವಾಲಂದ್ರೆ ಪ್ರತಿಯೊಂದು ಈಗ ಹೊಸ ಕ್ರಮದಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಂದು ದಿವಸ ಡಿಸೈನ್ ನೋಡ್ಕೊಳ್ಬೇಕು. ಮತ್ತೆ ಇಂಟರ್ನೆಟ್ ನಾವು ಸಹ ಡಿಸೈನ್ ನೋಡಿಕೊಂಡು ಅದರಲ್ಲಿ ಹೊಸ ಡಿಸೈನ್ ಬಂದಾಗ ನಾವು ರೆಡಿ ಮಾಡ್ತಾ ಇರಬೇಕು. ಅದು ಮಾತ್ರ ಅಲ್ಲದೆ ಆಚೆ ಈಚೆಯನ್ನೆಲ್ಲ ಕಾಲಿಡುವವರು ಇರ್ತಾರೆ, ಅದನ್ನ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ವ್ಯವಸ್ಥೆ ನಾವು ಮಾಡಿಕೊಂಡು ಹೋಗ್ಬೇಕು. ಮತ್ತೆ ಜನರಿಗೆ ಸುಲಭದಲ್ಲಿ ಸಿಗುವ ಹಾಗೆ ವ್ಯವಸ್ಥೆ ಮಾಡ್ತಾ ಬಂದೆವು. ಆದ ಕಾರಣ ಹಾಗೆ ಹೋಯ್ತು. ಹಾಗೆ ಇನ್ನೊಂದು 25 ವರ್ಷ ಪೂರೈಸಿದ್ರಿ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಚಿನ್ನದ ವ್ಯಾಪಾರಗಳಲ್ಲಿದೆ. ಅವುಗಳಲ್ಲೂ ಕೂಡ ಈ ಸ್ಥಳೀಯವಾಗಿ ಶೃಂಗಾರ್ ಜುವೆಲ್ಲರ್ಸ್ ತುಂಬಾ ಹೆಸರು ಮಾಡಿದೆ. ಅದು ಹೇಗೆ, ಅದರ ಸಕ್ಸಸ್ ನ ಗುಟ್ಟು ಏನು ಅಂತ? ಅಂದ್ರೆ ಬಂದವರಿಗೆಲ್ಲ ನಗುಮುಖದ ಸೇವೆ ಕೊಡ್ಬೇಕು. ಅದರಿಂದಾಗಿ ಜನರಿಗೆ ಖುಷಿ ಆಗ್ತದೆ. ಮತ್ತೆ ಎಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಹತ್ರ ಕೇಳಿದ ಅವರಿಗೆ ಬೇಕಾದಾಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಕೇಳಿದನ್ನು ಕೊಡೋದು. ಮತ್ತೆ ಕೆಲವು ಸಲ ಅವರಿಗೆ ಇವತ್ತು ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದಿವಸ ವ್ಯವಸ್ಥೆಯಲ್ಲಿ ನಿಲ್ಬೇಕು ಅಂತ ವ್ಯವಸ್ಥೆ ಎಲ್ಲ ಮಾಡಿ ನಾವು ಜನರಿಗೆ ಬೇಕಾದಾಗೆ ಮಾಡ್ತಾ ಬಂದೆವು. ಆದ ಕಾರಣ ನಮ್ಮನ್ನು ಮುಂದೆ ಕರ್ಕೊಂಡು ಹೋದ್ರು. ಜನರೇ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ಆಗುತ್ತೆ ಅನ್ನುವಂಥದ್ದು. ನಗುಮುಖದ ಸೇವೆ ಅಂತ ಹೇಳಿದ್ರೆ ನೀವು ಮಾತ್ರ ನಗುಮುಖ ಇದ್ರೆ ಸಾಕಾಗಲ್ಲ, ನಿಮ್ಮ ಸಿಬ್ಬಂದಿಗಳು ಇರಬೇಕು. ಏನ್ ಹೇಳ್ತೀರಾ ಸಿಬ್ಬಂದಿಗಳ ಬಗ್ಗೆ? ನಿಮ್ ಜೊತೆಗೆ ಇರ್ತಾರೆ ಅವರು? ಜೊತೆಗೆ ಇರ್ತಾರೆ. ಸ್ವಲ್ಪ
ಸ್ವಲ್ಪ ಅವರನ್ನು ಎಚ್ಚರಿಕೆ ಮಾಡ್ತಾ ಇರ್ಬೇಕಾಗ್ತದೆ, ನಮ್ಮ ಒಟ್ಟಿಗೆ ಬರ್ತಾ ಇರ್ತಾರೆ. ಪ್ರೀತಿಯಿಂದ ಇದ್ರೆ ನಿಮ್ ಜೊತೆನೆ ಇರ್ತಾರೆ. ಹೌದು ಹೌದು. ಓಕೆ. 25 ವರ್ಷದ ಜರ್ನಿಯಲ್ಲಿ ಈಗಲೂ ಕೂಡ ಅನೇಕರು ನಿಮ್ಮನ್ನೇ ನಂಬಿಕೊಂಡು ಬರ್ತಾರೆ. ಏನೇ ಚಿನ್ನ ಇಷ್ಟು ಚಿಕ್ಕ ಚಿನ್ನ ತೆಗಿಬೇಕು ಅಂತ ಹೇಳಿದ್ರೆ ಶೃಂಗಾರ್ ಜುವೆಲ್ಲರ್ಸ್ಗೆ ಬರ್ತಾರೆ. ಸೊ ಅದರ ಕಾರಣ ಏನು, ಅದರ ಇರುವ ರಹಸ್ಯ ಏನು ಅಂತ? ಏನಂದ್ರೆ ಮೊದ್ಲಿಂದ ಅದು ಇಲ್ಲೊಂದು ಮೊದ್ಲಿಂದ ಅಭ್ಯಾಸ ಇದೆ. ಚಿನ್ನ ತಗೊಳ್ಳೋದಾದ್ರೆ ಒಂದು ಇಂಥ ಅಂಗಡಿ, ಒಂದು ಸಾಮಾನು ತಗೊಳ್ಳೋದಾದ್ರೆ ಒಂದು ಇಂಥ ಅಂಗಡಿ. ಅದೇ ಕೆಲವರು ಹಿಂದಿನವರೆಲ್ಲ ಅದನ್ನು ಬಿಡುವ ಕ್ರಮ ಇಲ್ಲ. ಪ್ರತಿಯೊಂದು ಏನೇ ಆಗಲಿ ಅದು ಸಹ ಮತ್ತೆ ದುಡ್ಡಿನ ಮುಖ ನೋಡುದಿಲ್ಲ ಅವರು, 1 ರೂಪಾಯಿ ಹೆಚ್ಚ ಕಮ್ಮಿ ಅದು ವ್ಯವಸ್ಥೆ ಇಲ್ಲ. ಆದ್ರೆ ನಾವು ರೀಸನಬಲ್ ಆಗ್ಲಿ ಕೊಡುವ ಕಾರಣ ಮೊದ್ಲಿಂದ ಸಾಧಾರಣ 25 ವರ್ಷದಿಂದಲೂ ನಮಗೆಲ್ಲಿ ಇದ್ದವರು ಈಗಲೂ ನಮ್ಮ ಕಡೆ ಬರ್ತಾ ಇದ್ದಾರೆ. ಆರಂಭದಲ್ಲಿ ಬಂದವರು ಈಗಲೂ ಇದ್ದಾರೆ. ತಂದೆ ಮಗ ಈಗ ಮೊಮ್ಮಕ್ಕಳು ಕೂಡ ಅವ್ರಿಗೆ ಮದುವೆ ಮಾಡಿ ಕೊಟ್ಟರು. ಅವರಿಗೆ ಈ ಊರ ಇನ್ನೊಂದು ಊರಿಗೆ ಹೋದ್ರೆ ಸಹ ಅವರು ಇಲ್ಲೇ ಬಂದು ಪರ್ಚೇಸ್ ಮಾಡೋ ವ್ಯವಸ್ಥೆಯಲ್ಲಿ ಇದ್ದಾರೆ. ಇದೊಂದು ದೊಡ್ಡ ಮಟ್ಟದ ಯಶಸ್ಸು ಅಂತ ಹೇಳ್ಬೋದು. ಖಂಡಿತ. ಯಾಕೆ ಅಂತ ಹೇಳಿದ್ರೆ ಒಬ್ಬರ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಅದೇ ದೊಡ್ಡ ಯಶಸ್ಸು. ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ, ಸಾಮಾನ್ಯವಾಗಿ ಎಲ್ಲರೂ ಜುವೆಲರ್ಸ್ ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ ಅಂಗಡಿಯಲ್ಲಿ ಯಶಸ್ಸು ಕಂಡ ನಂತರ ಬೇರೊಂದು ಅಂಗಡಿ ಮಾಡ್ತಾರೆ, ಬೇರೆ ಕಡೆಗಳಲ್ಲಿ ಮಾಡ್ತಾರೆ. ಆ ತರದ್ ಏನಾದ್ರು ಯೋಚನೆ ಇದೆಯಾ ಶೃಂಗಾರ್ ಜುವೆಲರ್ಸ್ ಬೇರೆ ಕಡೆಗೆ ಎಕ್ಸ್ಪ್ಯಾಂಡ್ ಮಾಡುವಂತ? ಈಗ ಸದ್ಯಕ್ಕೆ ಇಲ್ಲ, ಮತ್ತೆ ಮುಂದೆ ಹೇಗೆ ಆಗ್ತದೆ ನೋಡ್ಕೊಳ್ಬೋದು. ಈಗ ನಮ್ಮ ಮಕ್ಕಳೆಲ್ಲ ವ್ಯವಸ್ಥೆಗೆ ಬರುವವರಿದ್ದಾರೆ, ಈಗ ಕಲಿತಾ ಇದ್ದಾರೆ. ಹಾಗೆ ಕಲ್ತಾದ ಕೂಡಲೇ ಇನ್ನು ಹೇಗೆ ಮಾಡ್ತಾರೆ ಮತ್ತೆ ಅವರಿಗೆ ಬಿಟ್ಟದಾಗಿ ನಾವು ಸಪೋರ್ಟ್ ಆಗಿ ನಾವಿರ್ತೇವೆ. ಅವರೆಲ್ಲ ಒಪ್ಕೊಂಡ್ರೆ ಮಾಡುವಂತ ಯೋಚನೆ ಇದೆ. ಎಲ್ಲವನ್ನ ಬೇರೆ ಬೇರೆ ಕಡೆಗಳಲ್ಲಿ, ಯಾಕೆಂತ ಹೇಳಿದ್ರೆ ಒಂದು ಹೆಸರನ್ನ ಬ್ರ್ಯಾಂಡ್ ಮಾಡ್ಬೇಕು ಅಂತ ಕೆಲವರಿಗೆ ಆಸೆ ಇರುತ್ತೆ. ಹೌದು. ಹಾಗೆ ಮುಂದೆ ಊರವರು ನಡೆಸಿದ್ರೆ, ಜನರು ನಡೆಸಿದ್ರೆ, ಗ್ರಾಹಕರು ನಡೆಸಿದ್ರೆ ಹಾಗೆ ಮಾಡುವ ಆಲೋಚನೆ ಉಂಟು. ಓಕೆ. ಒಂದು ಕೇಳಕ್ಕೆ ಫಸ್ಟ್ ಗೆ ಕೇಳಬೇಕಿತ್ತು, ಮರ್ತೋಯ್ತು. ಈ ಶೃಂಗಾರ್ ಅನ್ನುವಂತ ಹೆಸರು ಹೇಗ್ ಬಂತು, ಯಾವ ಕಾರಣ? ಅದೇ ಆಕ್ಚುಲಿ ಶೃಂಗಾರ್ ಅಂತ ಹೇಳಿದ್ರೆ ನಮ್ಮ ಅಣ್ಣನವರು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ರಿಕ್ಷಾ ಬಿಡ್ತಾ ಇದ್ರು. ನಾವು ಇದ್ದದೆಲ್ಲ ಪುತ್ತೂರಲ್ಲಿ. ಈ ರಿಕ್ಷಾದಲ್ಲಿ ಶೃಂಗಾರ್ ಅಂತ ಹೆಸರು ಹಾಕಿ ಓಡಿಸ್ತಾ ಇದ್ರು. ಶ್ರೀ ಗುರು ರಾಘವೇಂದ್ರ ಶೃಂಗಾರ, ಅವನ ಹೆಸರು ಕೂಡ ಎಸ್ ಗಂಗಾಧರ ರಾವ್ ಅಂತ. ಹಾಗೆ ಆ ಶೃಂಗಾರ ನಾವು ಗಟ್ಟಿ ಹಿಡ್ಕೊಂಡೆವು. ಅನಂತರ ಕಾರ್ ಮಾಡಿದ, ಅದಕ್ಕೆ ಶೃಂಗಾರ ಹಾಕಿದ್ರು. ಲಾರಿ ಮಾಡಿದ, ಅದೇ ಶೃಂಗಾರ. ಅಂದ್ರೆ ನಾವು ಎಲ್ಲ ಒಟ್ಟಿಗೆ ಇದ್ವಿ, ಅದೇ ಶೃಂಗಾರ ಅಲ್ಲಿ ಓಡ್ತಾ ಇತ್ತು. ಹಾಗೆ ನಮಗೆ ಆಲೋಚನೆ ಆಯ್ತು, ಇಲ್ಲಿ ಬರುವಾಗ ಶೃಂಗಾರ ಅಂತ ಹೇಳಿದ್ರೆ ಊರವರಿಗೆಲ್ಲ ಗೊತ್ತಾಗ್ತದೆ. ಅಂದ್ರೆ ಎಲ್ಲ ಮೊದಲು ಅವಾಗ ಜನಸಂಖ್ಯೆ ಸಹ ಕಮ್ಮಿ ಇದ್ದದ್ದು, ಕೆಲವೇ ಗಾಡಿ ರಿಕ್ಷಾ ಇದ್ದದ್ದು, ಕೆಲವೇ ಲಾರಿ ಇದ್ದದ್ದು ಆ ಟೈಮ್. ಹಾಗಾಗಿ ಮತ್ತೆ ಊರಿಡಿ ಓಡ್ತಾ ಇರ್ತದೆ, ನಮ್ಮ ಹೆಸರು ಓಡಾಡ್ತಾ ಇರ್ತದೆ ಆಲೋಚನೆ ಮಾಡಿ ಅದೇ ಹೆಸರು ಇಟ್ಟು ದೇವರು ನಡೆಸಿದ್ರು. ಹಾಗೆ ರಾಯರ ಹೆಸರಲ್ಲಿ ರಾಯರ ಭಕ್ತರು ನಾವು ಸಹ. ಹಾಗಾಗಿ ರಾಯರನ್ನು ನಂಬಿದ್ರೆ ಯಾವ್ದು ಕಷ್ಟಗಳಿಲ್ಲ, ಒಳ್ಳೆದಾಗುತ್ತೆ. ಓಕೆ ಸರ್, ಇಷ್ಟೊತ್ತು ಶೃಂಗಾರ್ ಜುವೆಲರ್ಸ್ ಬಗ್ಗೆ, ಶೃಂಗಾರ್ ಜುವೆಲರ್ಸ್ ನ ಯಶೋಗಾಥೆಯ ಬಗ್ಗೆ ನೀವು ನಮಗೆ ತಿಳಿಸಿದ್ರಿ, ವೀಕ್ಷಕರಿಗೂ ತಿಳಿಸಿದ್ರಿ. ಧನ್ಯವಾದಗಳು. ನಿಮ್ಮ ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ನಾವು ಕೂಡ ಆಶಿಸ್ತೇವೆ ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ಸಂಸ್ಥೆ ಬೆಳೀಲಿ ಅಂತ ಕೇಳ್ಕೊಳ್ತೇವೆ. ಧನ್ಯವಾದ. ಹೊಸ ವಿನ್ಯಾಸದ ಮದುವೆ ಆಭರಣಗಳ ಅಪೂರ್ವ ಸಂಗ್ರಹ, ಅದುವೇ ಶೃಂಗಾರ್ ಜುವೆಲರ್ಸ್. ಆಕರ್ಷಕ ವಿನ್ಯಾಸದ ವಿನೂತನ ಚಿನ್ನಾಭರಣಗಳು, ದೇವತಾ ಪೂಜಾ ಸಾಮಗ್ರಿಗಳು, ಮನಮೋಹಕ ಒಡವೆಗಳು, 916 ಮಾರ್ಕಿನ ಚಿನ್ನಾಭರಣಗಳು, ಬೆಳ್ಳಿಯ ಆಭರಣಗಳು, ವಿಸ್ತೃತ ಹವಾನಿಯಂತ್ರಿತ ಮಳಿಗೆ, ವಿಶಾಲ ಕಾರ್ ಪಾರ್ಕಿಂಗ್ ಶೃಂಗಾರ್ ಜುವೆಲರ್ಸ್ನಲ್ಲಿ ಮಾತ್ರ ಲಭ್ಯ. ಮನಸೂರೆಗೊಳ್ಳುವ ನೂರಾರು ವಿನ್ಯಾಸಗಳಿಗೆ ಇಂದೇ ಭೇಟಿ ಕೊಡಿ. ಶೃಂಗಾರ್ ಜುವೆಲರ್ಸ್, ನಿಮ್ಮ ಶೃಂಗಾರ ನಮ್ಮ ಬಂಗಾರ. ಗೋಕುಲ್ ಆರ್ಕಿಡ್, ಮುಖ್ಯ ರಸ್ತೆ, ಬೆಳ್ತಂಗಡಿ. ಫೋನ್ 08256232843 ಅಥವಾ 9164625843.